ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಇವತ್ತಿನ ವಿಡಿಯೋ ಸ್ವಲ್ಪ ಗಮನವಿಟ್ಟು ಕೇಳಿ. ಯಾಕಂದ್ರೆ ನಾವು ಪ್ರತಿದಿನ ಸಾಮಾನ್ಯವಾಗಿ ಮಾಡ್ತಿರುವ ಒಂದು ಕೃಷಿ ಕೆಲಸದ ಬಗ್ಗೆ ಇಂದು ಬೇರೆ ರೀತಿಯಲ್ಲಿ ಯೋಚಿಸೋಣ. ನಮ್ಮಲ್ಲಿ ಕೃಷಿ ಆರಂಭ ಅಂದ್ರೆ ಮೊದಲು ಟ್ರ್ಯಾಕ್ಟರ್ ಹೊಲ ಕೇಳಿಯಬೇಕು, ಮಣ್ಣು ಉಳಬೇಕು, ನೆಲ ಸಡಿಲ ಆಗಬೇಕು ಅನ್ನೋದು ಸಹಜ ಅಭ್ಯಾಸ. ಆದರೆ ಜಪಾನ್ನ ಮಸನುಬು ಫುಕೋಕಾ ಒಂದು ಪ್ರಶ್ನೆ ಕೇಳಿದ್ರು. ಮಣ್ಣನ್ನು ಪದೇ ಪದೇ ಉಳೋದ್ರಿಂದ ನಿಜವಾಗಿಯೂ ಮಣ್ಣು ಆರೋಗ್ಯವಾಗುತ್ತದೆಯಾ, ಇಲ್ಲ ಕೆಲವು ಸಮಸ್ಯೆಗಳು ಶುರುವಾಗುತ್ತವೆಯಾ? ಮಣ್ಣು ಸತ್ತ ಪದಾರ್ಥ ಅಲ್ಲ. ನಾವು ಮೇಲಿಂದ ನೋಡಿದರೆ ಮಣ್ಣು ಅಂದ್ರೆ ಮಣ್ಣು, ಆದರೆ ಒಳಗೆ ಲಕ್ಷಾಂತರ ಸೂಕ್ಷ್ಮಜೀವಿಗಳು, ಅರ್ಥವಾಮ್, ರೂಟ್ಸ್, ಫಂಗೈ, ಬ್ಯಾಕ್ಟೀರಿಯಾ ಇವೆಲ್ಲ ದಿನರಾತ್ರಿ ಕೆಲಸ ಮಾಡುತ್ತಿವೆ. ಅಂದರೆ ಮಣ್ಣು ಒಂದು ಜೀವಂತ ವ್ಯವಸ್ಥೆ. ಅರ್ಥವಾಮ್ ಯಾಕೆ ಮುಖ್ಯ? ಒಂದು ಅರ್ಥವಾಮ್ ಮಣ್ಣಿನೊಳಗೆ ದಾರಿಗಳು ಮಾಡುತ್ತದೆ. ಆ ದಾರಿಗಳಿಂದ ಗಾಳಿ ಒಳಗೆ ಹೋಗುತ್ತದೆ, ನೀರು ಆಳಕ್ಕೆ ಸೇರುತ್ತದೆ, ಬೇರುಗಳಿಗೆ ದಾರಿ ಸಿಗುತ್ತದೆ. ಅದು ಟ್ರ್ಯಾಕ್ಟರ್ ಮಾಡೋ ಕೆಲಸದಂತೆಯೇ, ಆದರೆ ಪ್ರಕೃತಿಯಲ್ಲಿ ಫ್ರೀಯಾಗಿ ನಡೆಯುತ್ತದೆ. ಪದೇ ಪದೇ ಉಳುಮೆ ಮಾಡಿದರೆ ಏನಾಗಬಹುದು? ಮೊದಲಿಗೆ ಮಣ್ಣು ತುಂಬ ಸಾಫ್ಟ್ ಆಗಿದಂತೆ ಕಾಣುತ್ತದೆ. ಆದರೆ ಕೆಲವು ದಿನಗಳ ನಂತರ ಮೇಲಿನ ಮಾಯಿಶ್ಚರ್ ಬೇಗ ಹೋಗಬಹುದು, ಕೆಳಗಿನ ಪದರ ಕಾಂಪ್ಯಾಕ್ಟ್ ಆಗಬಹುದು, ಮಳೆ ಬಂದರೆ ಕ್ರಸ್ಟ್ ಆಗಬಹುದು, ಅಂದರೆ ಮೇಲ್ಭಾಗ ಒಣಗಿ ಗಟ್ಟಿಯಾಗಬಹುದು. ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್: ಒಂದು ಹೊಲದಲ್ಲಿ ಉಳುಮೆ ಮಾಡಿ ಖಾಲಿ ಬಿಡಿ, ಮತ್ತೊಂದು ಕಡೆ ಉಳುಮೆ ಕಡಿಮೆ ಮಾಡಿ ಹುಲ್ಲು ಕವರ್ ಮಾಡಿ. ಬೇಸಿಗೆಯಲ್ಲಿ ನೋಡಿದರೆ ಹುಲ್ಲಿರುವ ಮಣ್ಣಿನಲ್ಲಿ ಹೆಚ್ಚು ತೇವ ಇರುತ್ತದೆ, ಕೈ ಹಾಕಿದರೆ ಚಳಿ ಅನುಭವ ಆಗುತ್ತದೆ. ಮಣ್ಣಿನ ಪದರ ಡಿಸ್ಟರ್ಬ್ ಆಗುವುದು. ಮಣ್ಣಿನಲ್ಲಿ ನ್ಯಾಚುರಲ್ ಲೇಯರ್ಸ್ ಇರುತ್ತವೆ. ಮೇಲಿನ ಭಾಗದಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಜಾಸ್ತಿ, ಕೆಳಗೆ ರೂಟ್ಸ್ ಡೀಪ್ ಹೋಗುತ್ತವೆ. ನಾವು ಪದೇ ಪದೇ ಡೀಪ್ ಉಳೋದ್ರಿಂದ ಈ ಲೇಯರ್ಸ್ ಮಿಕ್ಸ್ ಆಗಬಹುದು. ಕೆಲವೊಮ್ಮೆ ನ್ಯಾಚುರಲ್ ಬ್ಯಾಲೆನ್ಸ್ ಬದಲಾಗಬಹುದು. ಕಾಡಿನ ಉದಾಹರಣೆ: ಕಾಡಿನಲ್ಲಿ ಯಾರೂ ಉಳೋದಿಲ್ಲ, ಯಾರೂ ಗೊಬ್ಬರ ಹಾಕೋದಿಲ್ಲ. ಆದರೂ ಮಣ್ಣು ವರ್ಷದಿಂದ ವರ್ಷಕ್ಕೆ ಫರ್ಟೈಲ್ ಆಗುತ್ತಾ ಹೋಗುತ್ತದೆ. ಯಾಕೆ? ಕಾರಣ ಒಣ ಎಲೆಗಳು, ಹುಲ್ಲು, ಜೀವಚಕ್ರ. ಹುಲ್ಲಿದ್ದರೆ ಏನು ಲಾಭ? ಒಣ ಹುಲ್ಲು ಕವರಿದ್ದರೆ ಮಳೆ ಬಿದ್ದಾಗ ಮಣ್ಣು ಹೊಡೆದು ಹೋಗೋದಿಲ್ಲ, ಡೈರೆಕ್ಟ್ ಸನ್ಲೈಟ್ ಕಡಿಮೆ, ಮೈಕ್ರೋಬ್ಸ್ ಆಕ್ಟಿವ್ ಇರುತ್ತವೆ. ಫುಕೋಕಾ ಹೇಳಿದ್ದು ಉಳುಮೆ ಬೇಡ ಅಂದ್ರಲ್ಲ, ಆದರೆ ಮಣ್ಣು ಯಾವಾಗ ನಿಜವಾಗಿಯೂ ಉಳುಬೇಕು ಅನ್ನೋದು ತಿಳಿದು ಮಾಡಬೇಕು. ಭಾರತೀಯ ರೈತನಿಗೆ ಪ್ರಾಕ್ಟಿಕಲ್ ಮೀನಿಂಗ್: ನಮ್ಮಲ್ಲಿ ಟ್ರ್ಯಾಕ್ಟರ್ ಇದೆ ಅಂತ ಪ್ರತಿ ಸಾರಿ ಡೀಪ್ ಉಳೋದಕ್ಕಿಂತ ಸಾಯಿಲ್ ಕಂಡೀಷನ್ ನೋಡಿ ಡಿಸಿಷನ್ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ಒಣ ಹುಲ್ಲು ಯಾಕೆ ಫುಕೋಕಾ ಅವರಿಗೆ ಗೊಬ್ಬರಕ್ಕಿಂತಲೂ ಮುಖ್ಯವಾಗಿತ್ತು. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದ್ರೆ ನಿಮ್ಮ ರೈತ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಕನ್ನಡದಲ್ಲಿ ಇನ್ನಷ್ಟು ಕೃಷಿ ವಿಷಯಗಳನ್ನು ತಂದುಕೊಡಲು ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.